ಉತ್ತರ ಕರ್ನಾಟಕದ ದಕ್ಷಿಣ ಕಾಶಿ ಮಹಾಕೂಟ. ದಕ್ಷಿಣ ಕಾಶಿ ಎಂದು ಕರ್ನಾಟಕದಲ್ಲಿ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆಯ ಮಹಾಕೂಟದ ಶಿವನ ದೇವಾಲಯಗಳನ್ನು ಈ ಹೆಸರಿನಿಂದ ಪ್ರಸಿದ್ಧಿ ಪಡೆದಿವೆ. ಈ ಎಲ್ಲ ಸ್ಥಳಗಳಲ್ಲಿ ಶಿವನ ದೇವಾಲಯಗಳಿದ್ದು ಕಾಶಿಯ ಪವಿತ್ರತೆ ಮತ್ತು ಪ್ರಾಮುಖ್ಯತೆಯನ್ನು ಹೋಲಿಸುವುದರಿಂದ ಈ ಹೆಸರು ಬಂದಿದೆ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ. ಮಹಾಕೂಟ ಚಾಲುಕ್ಯರ ಕಾಲದ ಪ್ರಾಚೀನ ದೇವಾಲಯಗಳ ಸಮೂಹ. ಭಾರತದ ದಕ್ಷಿಣ ಕಾಶಿ ಎಂದು ಕರೆಯಲ್ಪಡುತ್ತದೆ. ಈ ಸ್ಥಳವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಇನ್ನು ಸಾರಾಂಶದಲ್ಲಿ ದಕ್ಷಿಣ ಕಾಶಿ ಎಂಬುದು ಶಿವನ ದೇವಾಲಯಗಳಿರುವ ಪವಿತ್ರ ಸ್ಥಳಗಳಿಗೆ ನೀಡಲಾದ ಒಂದು ಬಿರುದಾಗಿದ್ದು, ಮಹಾಕೂಟಗಳು ಮುಖ್ಯವಾಗಿ ಈ ಹೆಸರಿನಿಂದ ಗುರುತಿಸಲ್ಪಡುತ್ತವೆ. ಬಾಗಲಕೋಟೆ ಜಿಲ್ಲೆಯಲ್ಲಿರುವ ಮಹಾಕೂಟ ಎಂಬ ಐತಿಹಾಸಿಕ ಪ್ರಸಿದ್ಧ ಪಟ್ಟಣವು ಬಾದಾಮಿಯ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಲಾದ ಸುಮಾರು 6ನೇ ಹಾಗೂ 7ನೇ ಶತಮಾನದ ಶೈವ ಸಮುದಾಯದ ದೇಗುಲಗಳಿಗೆ ಅತಿ ಪ್ರಸಿದ್ಧವಾಗಿದೆ. ಇನ್ನು ಬಹುಸಂಖ್ಯಾತ ಹಿಂದೂ ಧರ್ಮದ ಶೈವ ಸಮುದಾಯದವರ ಪಾಲಿಗೆ ಇದೊಂದು ಮಹತ್ತರವಾದ ಯಾತ್ರಾ ಕ್ಷೇತ್ರವಾಗಿದೆ. ಇಲ್ಲಿ ದೊರೆತಿರುವ ಕೆಲವು ಶಾಸನಗಳನ್ನು ಪರಿಶೀಲಿಸಿದಾಗ ಈ ದೇಗುಲಗಳು ಸುಮಾರು 595-602 ಸಮಯಕ್ಕೆ ಸಂಬಂಧಿಸಿದ್ದಾಗಿದೆ ಎಂದು ತಿಳಿದುಬರುತ್ತದೆ. ಇನ್ನು ಈ ಶಾಸನಗಳು ಕನ್ನಡ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ಬರೆಯಲ್ಪಟ್ಟಿವೆ. ಮಹಾಕೂಟ ದೇವಾಲಯ ಸಂಕೀರ್ಣದಲ್ಲಿ ಹಲವಾರು ದೇಗುಲಗಳನ್ನು ಕಾಣಬಹುದಾಗಿದ್ದು, ಅವುಗಳಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡ ಮಹಾಕೂಟೇಶ್ವರ ದೇವಸ್ಥಾನ ಹಾಗೂ ಮಲ್ಲಿಕಾರ್ಜುನ ದೇವಾಲಯಗಳು ದೊಡ್ಡ ರಚನೆಗಳಾಗಿವೆ. ಇವುಗಳ ಆವರಣದಲ್ಲಿ ಶಿವಲಿಂಗವಿರುವ ಚಿಕ್ಕ ದೇಗುಲವೊಂದಿದ್ದು, ಅದರ ಮುಂದೆ ವಿಷ್ಣು ಪುಷ್ಕರಣಿ ಎಂಬ ಕೊಳವನ್ನು ಕಾಣಬಹುದಾಗಿದೆ. ಇನ್ನು ಈ ದೇಗುಲದ ಲಿಂಗವು ಪಂಚಮುಖಿ ಲಿಂಗವಾಗಿದೆ. ಅಲ್ಲದೆ ಮಕರ ಸಂಕ್ರಾಂತಿ ಎಂದು ಉತ್ತರ ಕರ್ನಾಟಕದ ಜನರು ಇಲ್ಲಿಗೆ ತಮ್ಮ ಕುಟುಂಬದ ಪರಿವಾರದೊಂದಿಗೆ ಹಾಗೂ ಪ್ರವಾಸಕ್ಕಾಗಿ ತಮ್ಮ ಸ್ನೇಹಿತರೊಂದಿಗೆ ಇಲ್ಲಿನ ಪುಷ್ಕರಣಿಯಲ್ಲಿ ಸ್ನಾನ ಮಾಡಿ ಇಲ್ಲಿನ ವಿವಿಧ ಬಗೆಯ ಊಟವನ್ನು ಸವಿದು ತಮ್ಮ ಊರುಗಳಿಗೆ ಪ್ರಯಾಣ ಬೆಳೆಸುತ್ತಾರೆ. ಒಟ್ಟಾರೆ ಈ ಮಹಾಕೂಟವನ್ನು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ. ಬ್ಯೂರೋ ರಿಪೋರ್ಟ್, ಸುದ್ದಿ 108 ನ್ಯೂಸ್ ಕನ್ನಡ.